ದೊಡ್ಡ ದೊಡ್ಡ ಬಂಡೆಗಳು ಅದನ್ನ ಎತ್ತಕ್ಕೆ 1 ಕೋಟಿ ರೂಪಾಯಿ ಹಣ ಕೊಟ್ಟರು, ಅದನ್ನು ಸಮತಟ್ಟು ಮಾಡೋಕ್ಕಾಗಲ್ಲ. ಅವ್ರನ್ನ ತಮ್ಮೊಂದು ಶೆಡ್ ಅವರೇ ಹಾಕೊಂಡಿದ್ದಾರೆ. ಕುಡಿಯೋ ನೀರು ಕೊಡಿ ಅಂದ್ರೆ ಕೊಟ್ಟಿಲ್ಲ. ಒಂದು ಲೈಟ್ ಕಂಬ ಹೇಳ್ಕೊಡಿ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಲೈಟ್ ಕಂಬ ಹಿಡಿದು ಒಂದು ಸ್ಟ್ರೀಟ್ ಲೈಟ್ ಹಾಕ್ಕೊಡೋದಕ್ಕೂ ಅವ್ರಿಗೆ ಆಗಿಲ್ಲ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಅಂದರೆ SCP TSP ಅಡಿ ಸಿದ್ದರಾಮಯ್ಯನವರು ಬಜೆಟಲ್ಲಿ ಹೇಳಿದರೆ 43 ಕೋಟಿ ಹಣವನ್ನು ನಾನು ಇಟ್ಟಿದ್ದೇನೆ. 43,000 ಕೋಟಿ. ಸ್ವಾಮಿ, ಕೇವಲ ಇರೋದು ಇಲ್ಲೊಂದು 200-250 ಕುಟುಂಬಗಳು ದಶಕಗಳಿಂದ ಅಂತ ನಾನು ಹೇಳಿಲ್ಲ, ಅಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಹೇಳಿದ್ದಾರೆ. ಅಲ್ರಿ SCP ನೀವು ಬಡವರ ಪರ, ದಲಿತರ ಪರ, ದೀನ ದಲಿತರ ಪರ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರು ಬಸವಣ್ಣವ್ರನ್ನ ಎಲ್ಲರೂ ತಂದು ಹೇಳ್ತಾರೆ. ನಾನು ಒಂದು 10 ಸಲ ಇಲ್ಲಿ ಕ್ವಶನ್ ಹಾಕಿದ್ರು ಕೂಡ ಒಂದು ನಿವೇಶನ ಕೊಟ್ಟು ಒಂದು ಮನೆ ಕಟ್ಸೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾಕೆ SC ST ಪರ ಇಲ್ಲಿ ಮಾತಾಡಲ್ವಾ? ಅಲ್ಲ, ಇದು ವೆರಿ ಸೀರಿಯಸ್. ಇಲ್ಲಿ ಬರೀ ಇಲ್ಲಿ ಉತ್ತರಗಳನ್ನ ಕೇಳ್ಕೊಂಡು ಹೋಗೋದಕ್ಕೆ ನಾವು ಇಲ್ಲಿ ಬರಲ್ಲ. ಓದ್ಬಿಟ್ಟಿದ್ದಾರೆ ಅಧ್ಯಕ್ಷರೇ. 2024ನಲ್ಲೇ ನಾವು ಈಗ 2018ನಲ್ಲೂ ನಮ್ಮ ಸರ್ಕಾರ ಇದ್ದಾಗೆ ನಾವು ಮೂವ್ ಮಾಡಿದ್ದು, 2024 ನಾವೇ ಮೂವ್ ಮಾಡಿದ್ದು. ನೀವೇನು ಹೇಳ್ತಾ ಇದ್ದೀರಾ ಮಾನ್ಯ ಸಚಿವರು ಗಮನಕ್ಕೆ ತರ್ತೀವಿ, ಆದರೆ ಅನವಶ್ಯಕವಾಗಿ ಬೇರೆ ವಿಚಾರ ನಮ್ಮ ಸರ್ಕಾರ ನಾವೇ ಮೈ ಮೇಲೆ ಎಣ್ಣೆ ಹಾಕೊಂಡಿಲ್ಲ. ನೀವು ಅನವಶ್ಯಕವಾಗಿ 42,000 ನೀವು ನೀವು ಹೇಳಿದ್ದೀರಾ ಮಾನ್ಯ ಸಚಿವರ ಜವಾಬ್ದಾರಿಯಿಂದ ನಾನು ಮಾಡಿಸೋ ಜವಾಬ್ದಾರಿ ಶಕ್ತಿ ಇಲ್ಲ ಅಂತ ಹೇಳ್ಬಿಡಿ. ನೀವು ಬರೀ ನಾವು ಉತ್ತರ ಕೇಳ್ಕೊಳ್ಳಿ. ಕೂಡ ಅವರು ಸಚಿವರಾಗಿದ್ದಾಗ ನನಗೆ ಕೇಳಿ ಮಾನ್ಯ ಸಭಾಧ್ಯಕ್ಷರೇ, ನನ್ನ ಕರ್ತವ್ಯ ಸರ್ಕಾರದ ಗಮನಕ್ಕೆ ತರೋದು. ಸರ್ಕಾರ ಕ್ಲಾರಿಟಿ ಕೊಡಬೇಕು. DC ಕಡೆಯಿಂದ ಎಷ್ಟು ದಿನದಲ್ಲಿ ಇದನ್ನು ಲೇಔಟ್ ಮಾಡಿ ಮತ್ತೆ RDPR ಇಂದ ಲೇಔಟ್ ಮಾಡೋದಕ್ಕೆ ಯಾವಾಗ ಹಣ ಕೊಡ್ತೀರಾ? ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟು ದಿನದಲ್ಲಿ ಮನೆ ಕಟ್ಕೊಡ್ತೀರಾ? ನೀವು ಇಲ್ಲಿ ಬಂದು ಸಚಿವರ ಗಮನಕ್ಕೆ ತಗೊಂಡು ಬಂದು ಶೀಘ್ರದಲ್ಲೇ ಮಾಡಿಸ್ಕೊಡುವ ಕೆಲಸ ಮಾಡ್ತೀವಿ. ಆದ್ರೆ ಇವರು ಉದ್ವೇಗದಲ್ಲಿ ಮಾತಾಡಕ್ ಹೋದ್ರೆ, ರಾಜಕೀಯ ಮಾಡಕ್ ಹೋದ್ರೆ ನಾವು ಹೇಳ್ಬೇಕಾಗ್ತದೆ ಏನೇನಾಗಿದೆ ಅಂತ. ಮನೆ ಸಭಾಧ್ಯಕ್ಷರೇ, ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮಾಡಿಸ್ಕೊಡ್ತೀವಿ ಅಂದ್ರೆ ಪ್ರಯತ್ನ ಇಲ್ಲ. ಬಡವರ ಪರ ಇಲ್ಲ, ದಲಿತರ ಪರ ಇಲ್ಲ. ಚರ್ಚೆ ಮಾಡಬೇಡಿ. ಸರ್ಕಾರ ನನ್ನ ಜೀವನದಲ್ಲಿ SCP TSP ನಲ್ಲಿ ಎಷ್ಟು MLA ಫಂಡ್ ಹಾಕಿದ್ದಾರೆ ಕೇಳ್ಬಿಡಿ ಸರ್. ಸುಮ್ನೆ ಇದು ಪ್ರಯತ್ನ ಮಾಡ್ತೀವಿ ಸರ್, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಪ್ರಯತ್ನ ಆಗಿದ್ದೆಲ್ಲ ನಮ್ಮ ಸರ್ಕಾರದಲ್ಲೇ ತಾವೇ ಉತ್ತರದಲ್ಲಿ ಓದಿದ್ದೀರಾ ಅಲ್ರಿ ಸಾಹೇಬ್ರೆ. ದೊಡ್ಡನಗೌಡ H. ಪಾಟೀಲ್ ನೋಡ್ರಿ, ಯೋಗ್ಯತೆ ಬಗ್ಗೆ ಎಲ್ಲ ನೋಡಿ, ನಾವು ಸುಮ್ಮನೆ ನಾವು ಕರೆಕ್ಟ್ ಕೊಡ್ತಾ ಇದ್ರು. ಮುಖ್ಯಮಂತ್ರಿಗಳು ಚೇಂಜ್ ಮಾಡಿದ್ರಲ್ಲ, ಮಾಡಿಸ್ಕೋಬೇಕಾಗಿತ್ತು. ನಿಮಿಷ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸಮಾಧಾನದಿಂದ ಹೇಳ್ತಾ ನೀವು ಹೇಳಿ. ನೀವು ಎಷ್ಟು ಕೊಟ್ಟಿದ್ರೆ ಲೆಕ್ಕ ಕೊಡ್ರಿ. ಸುರೇಶ್ ಗೌಡ್ರೆ, ನೀವು ಮಾಡಿಟ್ಟಿರೋ ಸಾಲ ತೀರ್ಸಕ್ಕೆ ಇನ್ನು 4 ಬಜೆಟ್ ಮಾಡಬೇಕು. ನೀವು ಮಾಡಿಟ್ಟಿರೋ ಸಾಲ ತೀರ್ಸಕ್ಕೆ ಇನ್ನು 4 ಬಜೆಟ್ ಮಾಡಬೇಕು. ಎಷ್ಟೆಷ್ಟು ಕೋಟಿ ಮಾಡಿದ್ರಿ ಹೇಳ್ಬೇಕಾ? ರೇ ಅಧ್ಯಕ್ಷರೇ, ಚರ್ಚ್ಗಡೆ ವಿಧಾನಸಭಾ ಚುನಾವಣೆ ಹಂಗ ನಡೀತಾ ಇತ್ತಲ್ಲ. ಕೇಶವ ಶೆಟ್ಟಿ, ನೀವು ಮಾಡಿಟ್ಟು ಹೋಗಿದಿರಲ್ಲ ಕಳೆದ ಸಾರಿ, ಅದು ಆ ಬಜೆಟ್ ದೊಡ್ಡನಗೌಡ H. ಪಾಟೀಲ್ ಮಾನ್ಯ ಆರೋಗ್ಯ ಸಚಿವರ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಕೂತ್ಕೊಳ್ಳಿ.
ಆಯ್ತು.